ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ನಿನ್ನೆ ರಾಮನ್ ನೋಡಿದೆವು, ಇವತ್ತು ಕೃಷ್ಣನ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡೋಣ. ಸಾಧಾರಣ ಕೃಷ್ಣನ ಗುಡಿಗೆ ಹೋಗ್ತಾ ಇರ್ತೀವಿ, ಕೃಷ್ಣನ ಬಗ್ಗೆ ನಾವು ಮಹಾಭಾರತ ಓದ್ತಾ ಇರ್ತೀವಿ. ಕೃಷ್ಣನಲ್ಲಿರ್ತಕ್ಕಂಥ ಗುಣಗಳು ಸ್ವಲ್ಪ ಆದರೂ ನಮ್ಮಲ್ಲಿ ಜೀವನದಲ್ಲಿ ತಂದ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಕೃಷ್ಣ ಹೇಳಿದ ಮುಖ್ಯ ಉದ್ದೇಶ ನಮ್ಮ ನಿತ್ಯ ಜೀವನದಲ್ಲಿ ಉಪಯೋಗ ಬರ್ತದೆ. ಕೃಷ್ಣನ ಜೀವನೆಲ್ಲ ನಮಗೆ ದಿನನಿತ್ಯ ಜೀವನದಲ್ಲಿ ಉಪಯೋಗ ಬರ್ತದೆ. ನಾವು ಅನೇಕ ಸಮಸ್ಯೆಗಳು ಕಷ್ಟಗಳು ಬಂದಾಗ ಹೆದರಿ ವಿಚಲಿತ ಆಗ್ತೀವಿ. ಎಂದೂ ವಿಚಲಿತ ಆಗಬಾರದು ಅಂಬುದಕ್ಕೆ ಕೃಷ್ಣನ ಜೀವನ. ಇವತ್ತಿನವರೆಗೆ ತಾಯಿಯ ಗರ್ಭದಿಂದ ಬಂದಂಥ ವ್ಯಕ್ತಿಗಳಲ್ಲಿ ಕಷ್ಟಪಟ್ಟವರು ಅತಿ ಹೆಚ್ಚು ಅಂದರೆ ಕೃಷ್ಣ. ಜೈಲಿನಲ್ಲಿ ಜನ್ಮ, ವಸುದೇವ ದೇವಕಿಯಲ್ಲಿಂದ ಯಶೋಧಾನ ಹತ್ರ ಬರೋದು, ಅಲ್ಲಿ ಪೂತನ ವಿಷಪ್ರಾಸನ ಮಾಡಿಸಿದ್ಲು, ಅನೇಕ ಸಮಸ್ಯೆಗಳು ಬಂತು, ಕಳಿಂಗ ಮರ್ದನ ಆಯಿತು, ತೃಣಾವರ್ತ ತ್ರಾಸು ಕೊಟ್ಟ, ಕಂಸ ತ್ರಾಸು ಕೊಟ್ಟ, ಅವರೆಲ್ಲರ ಜೊತೆ ಯುದ್ಧ ಮಾಡಬೇಕಾಯಿತು, ಜರಾಸಂಧನ ಜೊತೆ ಯುದ್ಧ ಆಯಿತು, ಅನೇಕ ಜೀವನ ಪರ್ಯಂತ. ಅದೇ ಪ್ರಕಾರ ಮಹಾಭಾರತದವರೆಗೆ ಆತಂದು 14 ವರ್ಷ ಪಾಂಡವರಿಗೆ ವನವಾಸ ಆಯಿತು, 12 ವರ್ಷ ಅವರು ವನವಾಸಕ್ಕೆ ಹೋಗಿಬಿಟ್ರು. ಅವರಿಗೆ ರಕ್ಷಣೆ ಸಲುವಾಗಿ ಆತ ಮತ್ತೆ ಹೋಗಬೇಕಾಗ್ತಿತ್ತು. ಅನೇಕ ಸಮಸ್ಯೆಗಳ ನಡುವೆ ಮಹಾಭಾರತ ಯುದ್ಧ ಸಂಧಿ ಆಗಲಿಲ್ಲ, ಅಭಿಮನ್ಯು ಸತ್ತೋದ. ಲಾಸ್ಟಿಗೆ ಶಾಪ ಕೊಟ್ಟಲು ಗಾಂಧಾರಿ, ನಿಮ್ಮ ವಂಶ ನಿರ್ವಂಶ ಆಗಲಿ ಅಂಥೇಳಿ. ಮಗ ಸಾಂಬ ಕುಡುಕ ಇದ್ದ, ಭಯಂಕರ ತ್ರಾಸು ಕೊಡ್ತಿದ್ದ, ಅವರವ್ರ ಜಗಳದಲ್ಲಿ ಎಲ್ಲರೂ ಸತ್ತೋದ್ರು. ಕೃಷ್ಣನ ಕಾಲಿಗೆ ಬಾಣ ಹೊಡೆದು ಅವತಾರಿ ಸಮಾಪ್ತಿ ಮಾಡಬೇಕಾಯಿತು. ಕೃಷ್ಣನ ಪೂರ ಜೀವನ ಈ ಕಷ್ಟಗಳಲ್ಲಿ ನಡೀತು. ನಾವು ಸಹಿತ ಕಷ್ಟಗಳು ಬಂದಾಗ, ಸಮಸ್ಯೆಗಳು ಬಂದಾಗ ಕೃಷ್ಣನ ಆದರ್ಶವಾಗಿ ನೋಡಿದಾಗ ನಾವು ಭಯ ಬೀಳಬಾರ್ದು, ಸಮಸ್ಯೆಗಳಿಗೆ ಹೋರಾಡಬೇಕು. ಇದು ಕೃಷ್ಣನ ಉತ್ತರ. ಇನ್ನು ಒಂದು ಎರಡನೇದಾತ ಕೃಷ್ಣನ ಜೀವನದಿಂದ ಕಲಿತಕ್ಕಂಥವು. ಸಮಸ್ತ ಹಿತ ಇತಿ ಸತ್ಯ. ಸತ್ಯ ಅಂದರೆ ಇದ್ದಿದ್ದಂಗೆ ಹೇಳೋದಲ್ಲ. ಭಾಳ ಮಂದಿ ನಾವು ಇದ್ದಿದ್ದಂಗೆ ಹೇಳ್ತೀವಿ ನೋಡ್ರಿ, ಏನಾಗಲಿ ಅವ್ರ ತಿಪ್ಪಲ್ಲ ನಾವು ಏನೇನು ಮಾಡ್ಕೊಳ್ಳಿ, ನಾವು ಮಾತ್ರ ಹೇಳಿಬಿಡ್ತೀವಿ ನೋಡ್ರಿ ಅಂತಾರೆ. ಕೃಷ್ಣ ಹೇಳಬೇಡ ಅಂತಾರೆ, ಸುಳ್ಳು ಹೇಳು. ಅಲ್ಲಿ ಒಳ್ಳೇದಾಗ್ತಿತ್ತು ಅಂದ್ರೆ ಸುಳ್ಳು ಹೇಳು ಅಂತಾರೆ. ತಾಯಿಗೆ ಮಣ್ಣು ತಿಂದಿದ್ದೇನೆ ಇಲ್ಲ ಅಂದ, ಸುಳ್ಳು ಹೇಳಿದ. ಬಾಯಿ ತೆಗೆದು ನೋಡಿದ್ರೆ ಬ್ರಹ್ಮಾಂಡ ಕಾಣಿಸು. ಅಲ್ಲಿದು ಸುಳ್ಳು ಪ್ರಾರಂಭ ಮಾಡಿದ. ಅಶ್ವತ್ಥಾಮ ಹತೋ ಹತಃ ನರೋವ ಕುಂಜರೋವ, ನರನ ಆನಿನ ಅಂತಂದಾಗ ಶಂಖ ಓದಿಬಿಟ್ಟ. ನರ ಅಂಬದು ಮಾತ್ರ ದ್ರೋಣಾಚಾರ್ಯ ಕೇಳಿಸ್ತು. ಶಸ್ತ್ರ ಕೆಳಗಿಟ್ರು, ನನ್ನ ಮಗ ಅಶ್ವತ್ಥಾಮ ಸತ್ತೋದ ಅಂತೇಳಿ. ಹೊಡೆ ಅರ್ಜುನ ಏನು ನೋಡ್ತೆ ಅಂತೇಳಿ ಹೊಡಿಸಿಬಿಟ್ಟ, ಸುಳ್ಳು ಹೇಳಿ ಹೊಡಿಸಿಬಿಟ್ಟ ದ್ರೋಣಾಚಾರ್ಯರು ಶಪಥ ಮಾಡಿದ್ರು, ನಾಳಿನಿಂದ 10,000 ಮಂದಿನ ಕೊಲ್ತೀನಿ ಪಾಂಡವರ ಸೈನ್ಯದಲ್ಲಿ ಇರ್ತಕ್ಕಂಥವ್ರಿಗೆ ಅಂತೇಳಿ. ಆತನಿಂದ ಪಾಪ ಆಗಬಾರ್ದು, ಆತಗೆ ಮೋಕ್ಷ ಆಗಬೇಕು, ಈ 10,000 ಮಂದಿ ಪ್ರಾಣ ಉಳಿಬೇಕು, ಅದಕ್ಕೆ ಅಲ್ಲಿ ಒಂದು ಸುಳ್ಳು ಹೇಳ್ಬೇಕಂತೇಳಿ ಸುಳ್ಳು ಹೇಳಿದ. ಇದು ಕೃಷ್ಣ. ಚಾಣಕ್ಯ ಕೂಡ ಇದೇ ನೀತಿನೇ ಹೇಳ್ತಾನೆ. ಅದೇ ಪ್ರಕಾರ ನಮಗೆ ವೈರಿ ಎತ್ತರ ಇದ್ದಾಗ, ನಮ್ಗಿನ ಪವರ್ಫುಲ್ ಮನುಷ್ಯ ಇದ್ದಾಗ ಅಲ್ಲಿ ಸ್ವಲ್ಪ ತಲೆ ಬಾಗಬೇಕು, ನಾವು ಹಿಂದಕ್ಕೆ ಸರಿಬೇಕು. ಜೀವನದಲ್ಲಿ ಎಲ್ಲರ ಜೊತೆಗೆ ನಾವು ಯುದ್ಧ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಮ್ಗಿನ ಭಾಳ ಪವರ್ಫುಲ್ ಮನುಷ್ಯ ಇರ್ತಾನೆ, ಅವನ ಜೊತೆಗೆ ನಾವು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಕೃಷ್ಣನ ನೀತಿ ಏನು ಹೇಳ್ತಪ್ಪ ಅಂದ್ರೆ, ಒಬ್ಬ ಯವನ ಕೃಷ್ಣನ ಕೊಲ್ಲಬೇಕಂತೇಳಿ ಯುದ್ಧಕ್ಕೆ ಬರ್ತಾನೆ, ಭಾಳ ಪವರ್ಫುಲ್ ಇರ್ತಾನೆ, ಅವನಿಗೆ ಯಾವೇ ಶಸ್ತ್ರಾಸ್ತ್ರಗಳಿಂದ ಮರಣ ಇರೋದಿಲ್ಲ. ಕೃಷ್ಣ ಓಡಿ ಹೋಗ್ತಾನೆ. ಅದಕ್ಕೆ ಗುಜರಾತ್ನಲ್ಲಿ ಒಂದು ಮಂದಿರದ ರಣಛೋಡ್ ದಾಸ್ ಮಂದಿರ್. ರಣಛೋಡ್ ದಾಸ್ ಅಂತಂದ್ರೆ ಯುದ್ಧ ಭೂಮಿ ಬಿಟ್ಟು ಓಡಿ ಹೋದ ಹೇಡಿ. ಯಾರು? ಆ ಕೃಷ್ಣ. ಓಡಿ ಹೋಗ್ತಾನೆ. ಆತನ ಹಿಂದೆ ಯವನ ಓಡದೆ ಒಂದು ಗುಡ್ಡದಲ್ಲಿ ಮ್ಯಾಲೆ ಗುಹಕ್ಕೆ ಹೋಗಿಬಿಡ್ತಾನೆ. ಅಲ್ಲಿ ಮುಚುಕುಂದ ಮಹಾಮುನಿ ಅಂತ ಒಬ್ರು ಮಲ್ಕೊಂಡಿರ್ತಾರೆ, ಮುನಿ. ಅವರು ದೇವದಾನವರು ಯುದ್ಧದಲ್ಲಿ ಬಹಳ ಸಹಕಾರ ಮಾಡಿರ್ತಾರೆ. ದ್ವಾಪರೆಲ್ಲ ಮಲಗ್ತೀನಿ ಅಂತ ಹೇಳಿರ್ತಾರೆ. ಛಾಟಿ ಓದ್ಕೊಂಡು ಮಲಗಿರ್ತಾರೆ. ಕೃಷ್ಣ ಹಿಂದೆ ಹೋಗಿ ಬಚ್ಚಿಟ್ಕೊಳ್ತಾನೆ. ಆವಾಗ ಯವನ ಬಂದು ನೋಡಿ, ಓಹೋ ಇಲ್ಲಿ ಮಲಗಿದ್ದಾನೆ, ಹಾಗಾದ್ರೆ ಬಿಡ್ತಾನೆ ಅಂತೇಳಿ ಆ ಶಾಟಿನ ಎಳೆದು ಬಿಡ್ತಾನೆ. ಆವಾಗ ಮುಚ್ಕುಂದ ಮಹಾಮುನಿಗೆ ಎಚ್ಚರಿಕೆ ಆಗ್ತದೆ. ಅವರ ದೃಷ್ಟಿ ಬಿದ್ದ ತಕ್ಷಣ ಭಸ್ಮಾಗಿ ಹೋಗ್ತಾನೆ. ನೋಡ್ರಿ, ಅವನು ಕೊಲ್ಲಿಕ್ಕೆ ಈ ರೀತಿ ಪಲಾಯನ ಮಾಡಬೇಕಾಯ್ತು. ಜೀವನದಲ್ಲಿ ತುಂಗೆ ನದಿ ಜಗ್ಗಿ ಬಂದಾಗ ಬಗ್ಗಿ ಬಿಡ್ತದೆ, ನದಿ ಹೋದ್ಮೇಲೆ ನಿಂದಿರ್ತದೆ. ಕಟ್ಟಿಗೆ ಶಟ್ಕೊಂಡು ನಿಂದಿರ್ತದೆ, ಸಮುದ್ರಕ್ಕೆ ಹೋಗಿಬಿಡ್ತದೆ. ಇದು ಜೀವನದಲ್ಲಿ ಕೃಷ್ಣನಿಂದ ನಾವು ಕಲಿಬೇಕು. ಅನೇಕ ಇಂಥ ಪಾಠಗಳು ಕೃಷ್ಣನಿಂದ. ಕರ್ಣ ಭುಜ ಕೊಟ್ಟು ಗಾಲಿ ಎತ್ತಲಿಕ್ಕತ್ತಿದ್ದ, ಹೊಡಿ ಅರ್ಜುನ ಅಂದ. ಕೃಷ್ಣ ಕರ್ಣ ಹೇಳ್ದ, ಏನು ಪರಿಸ್ಥಿತಿ ಕೃಷ್ಣ, ಧರ್ಮ ಅಧರ್ಮ ಏನು ಗುರ್ತಿಲ್ಲೇನು, ಯುದ್ಧ ನೀತಿ ಗುರ್ತಿಲ್ಲೇನು, ಈ ರೀತಿ ನಾನು ಭುಜ ಕೊಟ್ಟು ನನ್ನ ಶಸ್ತ್ರಗಳೆಲ್ಲ ನಿಶಸ್ತ್ರ ಆದವನಿಗೆ ಹೊಡಿ ಅಂತೆಲ್ಲ, ಇದು ಅನ್ಯಾಯ. ಅವಾಗ ಹೇಳ್ದ ಕೃಷ್ಣ, ಹೊಡಿ ಅವನಿಗೆ ಏನು ನೋಡಬೇಡ, ನ್ಯಾಯ ಅನ್ಯಾಯದ ವಿಚಾರ ಮಾಡಬೇಡ. ದ್ರೌಪದಿಗೆ ತೊಡೆ ಮೇಲೆ ಕೂಡಂತ ಹೇಳಿದ, ವೇಶ್ಯ ಅಂತ ಹೇಳಿದ. ಅವಾಗ ಇವನಿಗೆ ಅರುಗಿನ ಮನೆಗೆ ಸೂಡಕಲ್ಕ, ಇವ್ರಿಗೆ ಯಾವ ಧರ್ಮದಾಸ ಬಂದಿಲ್ಲೇನು, ನಿನ್ನೆ ಅಭಿಮನ್ಯು ಸತ್ತ. ಅಲ್ಲಿ ನೀರಿದ್ದು ನೀರಂತೆ ಬಾಯಿಗೆ ಹಾಕಿದ್ರೆ ಇವರೆಲ್ಲರೂ ಚಾಂಡಾಲರು ನಿಂತು ಒಂದು ಹನಿ ನೀರು ಹಾಕಲಾರ್ದಂಗೆ ಕೊಲ್ಲಿಟ್ರು. ಇವ್ರಿಗೇನು ಧರ್ಮದ್ದು ಹೇಳ್ತಿದ್ದೀವಿ, ಹೊಡೆ ಅರ್ಜುನ ಅಂತಂದ ಹೊಡಿಸಿಬಿಟ್ಟ. ಅಂದ್ರೆ ಆ ಪರಿಸ್ಥಿತಿ ಬಂದಾಗ ಅಷ್ಟು ಕಠೋರವಾಗಿ ಕೂಡ ಇರಬೇಕಾಗ್ತದೆ. ಅದು ಕೃಷ್ಣನಿಂದ ನಾವು ಕಲಿಬೇಕು. ಇಂಥ ಅನೇಕ ಸಣ್ಣ ಪುಟ್ಟ ಸಮಸ್ಯೆಗಳು ಕೃಷ್ಣನ ಪಾಲಿಸಿನೇ ಅದು. ಯಾರ್ದೂ ಇದು ಮಾಡಲಾರ್ದಕ್ಕಂಥದ್ದು. ಸಂಧಾನಕ್ಕೆ ಹೋದಾಗ ಸಂಧಾನ ಮುರಿತು, ದುರ್ಯೋಧನ ಯುದ್ಧ ಅಂದ. ಅವಾಗ ಊಟಕ್ಕೆ ಬಾ ಅಂದ. ನಾವು ಬೀಗರು, ನನ್ನ ಮಗನ ಕೊಟ್ಟಿದ್ದೀನಿ, ನಿಮ್ಮ ಮಗಳಿಗೆ ನಿಮ್ಮ ಮನೆಗೆ ಕೊಟ್ಟಿದ್ದೀನಿ, ಸಾಂಬ ನಿನ್ನ ಮಗ ಮಾಡ್ಕೊಂಡಿದ್ದಾನೆ, ಊಟಕ್ಕೆ ಬಾ ಅಂದ ದುರ್ಯೋಧನ. ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ ಎಲ್ಲರೂ ನಮ್ಮ ಮನೆಗೆ ಬರ್ತಾರೆ ಅಂತೇಳಿ, ದೊಡ್ಡ ಬ್ರಾಹ್ಮಣರು, ಶ್ರೇಷ್ಠ ಬ್ರಾಹ್ಮಣರು, ಕೃಷ್ಣ ಬರ್ತಾನೆ ನಮ್ಮ ಮನೆಗೆ ಅಂತ. ಯಾರೂ ಮನೆಗೆ ಹೋಗಲಿಲ್ಲ.
ವಿದುರ ಶೂದ್ರ ಜಾತಿ ದಾಸಿ ಪುತ್ರ ಅತ ಅಂದ ನಾವು ದಾಸಿ ಪುತ್ರರು ಶೂದ್ರ ಜಾತಿಯವ್ರು ನಮ್ಮ ಮನೆಗೆ ಹೆಂಗೆ ಬರ್ತಾನೆ ಕೃಷ್ಣ ಅಂತ ಅದು ಹೋಗಿಬಿಟ್ಟಿದ್ದ ವಿದುರ ಪಾಪ. ಈತನ ರಥ ಹೋಗಿ ವಿದುರನ ಮನೆ ಮುಂದೆ ನಿಂತು ಅಲ್ಲೇ ಇಳಿತೀನಿ, ರಾತ್ರಿ ನಿಮ್ಮ ಮನೆಯಲ್ಲಿ ಉಳಿತೀನಿ, ಬುವಾ ನನಗೆ ಸರ್ಸೋಂಗ ಸಾಗ್ ಚಪಾತಿ ಮಾಡು ಅಂಥೇಳಿ ಆ ಸರ್ಸೋಂಗ ಸಾಗ್ ಚಪಾತಿ ತಿಂದ ಅಂಥೇಳಿ ಉತ್ತರ ಭಾರತದಲ್ಲಿ ಇವತ್ತಿಗೂ ಆ ನಂಬಿಕೆಗಳವ. ಅಲ್ಲಿ ಹೋಗಿ ನಿಂತಿದ್ದ, ಶೂದ್ರ ಜಾತಿ ನೋಡಲಿಲ್ಲ, ಜಾತಿ ಮತ ಕುಲ ಯಾವುದೂ ನೋಡಬಾರ್ದು. ರಾಮ ಕೂಡ ಶಬರಿಯ ಎಂಜಲು ತಿಂದ, ಜಾತಿ ಮತ ಕುಲ ಯಾವುದನ್ನು ನೋಡಿಲ್ಲ. ಕೃಷ್ಣ ಕೂಡ ಅದೇ ರೀತಿ. ನಾವು ಈ ರೀತಿ ಕಲಿಬೇಕು. ಎಲ್ಲಿ ಧರ್ಮದೋ ಎಲ್ಲಿ ಸಜ್ಜನರಿದ್ದಾರೋ ಅಲ್ಲೇ ಇರಬೇಕು. ದುರ್ಮಾರ್ಗರು ಎಷ್ಟು ದೊಡ್ಡ ಕೋಟ್ಯಾಧೀಶರಲ್ಲಿ ಶ್ರೀಮಂತರಲ್ಲಿ ನಾವು ಅವ್ರ ಮನೆಗೆ ಕಾಲಿಡಬಾರ್ದು. ಅದು ಕೃಷ್ಣನಿಂದ ನಾವು ಕಲಿಬೇಕು. ಇಂಥ ಸಣ್ಣ ಸಣ್ಣ ಸಮಸ್ಯೆಗಳು ಕೃಷ್ಣ ಸಂಪೂರ್ಣ ಜೀವನನ ಈ ರೀತಿ ಆದರ್ಶವಾಗಿ ಆತ ನಡೆದಿದ್ದಾನೆ. ಆ ಆದರ್ಶಗಳನ್ನು ನಾವು ನಮ್ಮ ಜೀವನದಲ್ಲಿ ಉಪಯೋಗಕ್ಕೆ ಬರ್ತಕ್ಕಂಥವು ಏನು ಉಪಯೋಗಕ್ಕೆ ಬರ್ತದೆ ಅದನ್ನು ಸ್ವಲ್ಪ ಸ್ವಲ್ಪ ಎಲ್ಲೆಲ್ಲಿ ಸಿಗ್ತದೆ ಅಲ್ಲಿ ತಗೊಳ್ಳೇಬೇಕು. ಇಂಥ ಕೃಷ್ಣ ಮಹಾಭಾರತದಿಂದ ಕಲಿತಕ್ಕಂಥದ್ದು ನಿತ್ಯ ಜೀವನದಲ್ಲಿ ನಮಗೆ ಉಪಯೋಗ ಬರ್ತಕ್ಕಂಥದ್ದು ಬಹಳಷ್ಟದ. ಮಹಾಭಾರತದಲ್ಲಿ ಎಷ್ಟೋ ರೀತಿ ಆ ಸುಧಾಮ ಆ ಬಿಲ್ಕುಲ್ ಬಡವ ಪಾಪ ಮೈ ಮೇಲೆ ಹರಿದು ಬಟ್ಟಿ ಹೊರಗೆ ಬಂದರೆ ಒಳಗೆ ಬಿಡಲಿಲ್ಲ. ಯಾರೋ ಹೇಳಿದ್ರು ಯಾರೋ ಬಡವ ಬಂದಿದ್ದಾನ ಹರಿದು ಬಟ್ಟಿ ಇದೆ ನಿಮ್ಮ ಮಿತ್ರ ಅಂತೇಳಿ, ಚಪ್ಪಲಿ ಇಲ್ಲದೆ ಓಡ್ಕೋತ ಬಂದು ಮಿತ್ರನ ಆಲಿಂಗನ ಮಾಡ್ಕೊಂಡು ಆತನ ಪಾದ್ಯ ಕಾಲಿನ ತೊಳೆದ ಸುಧಾಮಂದು ಕರ್ಕೊಂಡದ. ನೋಡ್ರಿ ಮಿತ್ರತೆ, ನಾವು ಎಷ್ಟು ಶ್ರೀಮಂತರಾಗಲಿ, ಎಷ್ಟು ದೊಡ್ಡವರಾಗಲಿ, ಎಷ್ಟು ನಮಗೆ ಅಧಿಕಾರ ಬರಲಿ, ಎಷ್ಟು ಐಶ್ವರ್ಯ ಬರಲಿ, ನಮ್ಕಿನ ಕಮ್ಮಿದ್ದವರು, ಚಿಕ್ಕಂದಲ್ಲಿ ನಮಗೆ ಸಹಾಯ ಮಾಡಿದವರು, ನಮ್ಮ ಮಿತ್ರರು, ಅವ್ರನ್ನ ಮರಿಬಾರ್ದು ಅಂಬೋದಕ್ಕೆ ಕೃಷ್ಣಂದಿ ಪಾಲಿಸಿ ನಮಗೆ ಮಹಾಭಾರತದಲ್ಲಿ ಬರ್ತದೆ. ಎಲ್ಲರಿ ಮಹಾಭಾರತ ಓದ್ತೀವ್ರಿ, ನಾವು ದಿನ ಪಾರಾಯಣ ಮಾಡ್ತೀವ್ರಿ, ಕೃಷ್ಣನ ಗುಡಿಗೆ ಹೋಗ್ತೀವ್ರಿ. ಮೊನ್ನೆನೇ ಮಥುರಾಕ್ಕೆ ಹೋಗಿ ಬಂದೀವ್ರಿ. ನೀನು ಎಡಗೈಲಿ ಕಾಗಿ ಹೊಡೆದಿಲ್ಲ, ಮಥುರಾಕ್ಕೆ ಹೋದ್ರೇನು, ಮಹಾಭಾರತ ಓದಿದ್ರೇನು, ನಿನ್ನಿಂತ ಏನೂ ಉಪಯೋಗ ಇಲ್ಲ. ಈ ಕೃಷ್ಣನ ವಿಚಾರಗಳು, ಈ ಆಲೋಚನೆಗಳು ನಿನ್ನ ನಿತ್ಯ ಜೀವನದಲ್ಲಿ ಕಾಣಿಸಬೇಕು. ಒಂದು ನಯ ಪೈಸೆ ಆದರೂ ಕಾಣಿಸ್ಬೇಕು. ಆವಾಗ ಮಾತ್ರ ನಮ್ಮ ಜೀವನ ಸಾರ್ಥಕ. ಇಲ್ಲಾಂದ್ರೆ ರಾಮನ ಗುಡಿಗೆ ಹೋದ್ರೇನು, ಕೃಷ್ಣನ ಗುಡಿಗೆ ಹೋದ್ರೆ, ಹನುಮಂದೇವ್ರ ಗುಡಿಗೆ ಹೋದ್ರೆ, ದೇವಿ ಗುಡಿಗೆ ಹೋದ್ರೆ, ಶಿವನ ಗುಡಿಗೆ ಹೋದ್ರೆ, ಎಲ್ಲಿ ಹೋದ್ರೆ ಏನಿಲ್ಲ. ಆ ದೇವತೆಗಳ ಹೇಳಿದಂಥ ಸಂದೇಶ, ಅವರ ಗುಣಗಳು ನಮ್ಮಲ್ಲಿ ಒಂದು ನಯ ಪೈಸೆ ಆದ್ರೆ ಇದೆಯಾ ಎಂಬುದನ್ನು ಆಲೋಚನೆ ಮಾಡಬೇಕು. ಇದೇ ನಮಗೆ ಮಹಾಭಾರತ ಕಲಿಸ್ತದೆ. ಭಾರತ್ ಮಾತೆಗೆ ಜೈ. ಎಲ್ಲರಿಗೂ ನಮಸ್ಕಾರ.